ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ವಿದ್ಯಾ ಮತ್ತು ನನ್ನ ಅಪ್ಪ ಅಮ್ಮ ಒಟ್ಟಿಗೆ ಹೋಗ್ತಾ ಇರುವಂತಹ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ ಮಲೇಷ್ಯಾಗೆ ಹೋಗ್ತಾ ಇದ್ದೇವೆ. ನಾವು ಫ್ಲೈಟ್ ಬುಕ್ ಮಾಡುವ ಟೈಮ್ ಏನಿತ್ತು ಅದು ಇಂಡಿಗೋ ಸಿಕ್ಕಾಬಟ್ಟೆ ಕ್ರೈಸಿಸ್ ಅಲ್ಲಿ ಇದ್ದಂತಹ ಸಿಚುವೇಶನ್, ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಿತ್ತಲ್ಲ, ಆ ಟೈಮಿಗೆ ನಮ್ಮ ಇಂಡಿಗೋ ಫ್ಲೈಟ್ ಬೆಂಗಳೂರಿಂದ ಕೌಲಾಲಂಪುರ್ ಮಲೇಷ್ಯಾಗೆ ಇತ್ತು. ಬಟ್ ಇಂಟರ್ನ್ಯಾಷನಲ್ ಫ್ಲೈಟಿಗೆ ಏನು ತೊಂದರೆ ಆಗಲಿಲ್ಲ, ಆನ್ ಟೈಮ್ ಇದೆ ಫ್ಲೈಟ್. ಹೋಗ್ತಾ ಇದ್ದೇವೆ. ರೆಡಿನಾ? ಹಾಂ, ಹಾರದೆ ಝುಯ್ ಅಂತ. ಈಗ ಮೊದಲೆಲ್ಲ ಹೋಗಿದ್ರಿ? ಅಂಡಮಾನ್ಗೆ ಹೋಗಿದ್ರಿ. ಬಟ್ ಅದೇ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಿಮ್ಮದು ಅಲ್ವಾ ಅಪ್ಪ? ಹ್ಯಾಪಿ? ಖಾಲಿ ಹೊಡಿತಾ ಇದೆ ಫ್ಲೈಟ್, ಬಿಕಾಸ್ ಇದು ವೀಕ್ ಡೇ. ನಾವು ಹೊರಟದ್ದು ಖಾಲಿ ಇದೆ, ಬಟ್ ಆನ್ ಟೈಮ್ ಫ್ಲೈಟ್. ಏನು ಹೆದ್ರಿಕೆ ಆಯ್ತಮ್ಮ? ನಾವೆಲ್ಲ ಹೋಗ್ತಿದ್ದೇವೆ ಈಗ? ವಿನ್ಸ್ ಟವರ್. ವಿನ್ಸ್ ಟವರ್. ಟ್ವಿನ್ ಟವರ್ ನೈಟ್ ಹೊತ್ತು ನೋಡುವ ಅಂತ. ಹೇಗುಂಟು? ಓ ಸೂಪರ್. ಭಾರಿ ಚೆನ್ನಾಗಿದೆ. ತೋರಿಸ್ತೇನೆ ಅಲ್ವಾ? ವಾ, ಅಯ್ಯೋ, ದಿ ವೆರಿ ಫೇಮಸ್ ಪೆಟ್ರೋನಾಸ್ ಟ್ವಿನ್ ಟವರ್ ಎದುರುಗಡೆ ನಾನು ನಿಂತ್ಕೊಂಡಿದ್ದೇನೆ. ಅದರ ಪಕ್ಕವೇ ನಮ್ಮ ಹೋಟೆಲ್ ಇರೋದು. ಅದರ ಹೆಸರು ಟ್ರಾಪಿಕಾನಾ ರೆಸಿಡೆನ್ಸ್ KLCC ಅಂತ. KLCC ಅಂತಂದರೆ ಕೌಲಾಲಂಪುರ್ ಸಿಟಿ ಸೆಂಟರ್ ಅಂತ. ಇವಾಗ ಏನು ಕಾಣ್ತಾ ಇದೆಯಲ್ಲ ನಮಗೆ ಟ್ವಿನ್ ಟವರ್, ಅದರ ಕೆಳಗಡೆ ಸಿಟಿ ಸೆಂಟರ್ ಇರೋದು. ನಾವು ಇಲ್ಲಿ ಬಂದು ಲ್ಯಾಂಡ್ ಆದಾಗ ಸಂಜೆ 7:30 ಆಗಿತ್ತು. ಸೊ ಹೊರಗಡೆ ಬರೋವಾಗ 8:30 ಆಯಿತು. ಸಿಮ್ ಎಲ್ಲ ತೊಗೊಂಡ್ವಿ. ಗ್ರ್ಯಾಬ್ ಅಂತ ಒಂದು ಆ್ಯಪ್ ಇದೆ, ಓಲಾ ಊಬರ್ ಥರ. ಇಲ್ಲಿ ಗ್ರ್ಯಾಬ್ ವರ್ಕ್ ಆಗೋದು. ಸೊ ಅದು ಬುಕ್ ಮಾಡ್ಕೊಂಡು ನಾವು ಬಂದಿದ್ದು. ಕೌಲಾಲಂಪುರ್ ಏರ್ಪೋರ್ಟಿಂದ ಕೌಲಾಲಂಪುರ್ ಸಿಟಿ ಒಂದು 50ರಿಂದ 60 ಕಿಲೋಮೀಟರ್ ಆಗ್ತದೆ. 1 ಅವರ್ ಬೇಕು. ಸೊ ಇವಾಗ ನಾವು ಸಿಟಿಯಲ್ಲಿದ್ದೇವೆ. ಇವತ್ತಿನ ಜಾಸ್ತಿ ಏನಿಲ್ಲ, ಇದೊಂದು ನೋಡ್ಲಿಕ್ಕಂತ ಇವಾಗ ಹೊರಗಡೆ ಬಂದ್ವಿ. ಸೊ ನಾಳೆ ಆ್ಯಕ್ಚುಲಿ ನಾವು ಒಂದಿಷ್ಟು ಪ್ಲೇಸ್ಗಳನ್ನು ನೋಡ್ತೇವೆ. ನಾಳೆ ಸಿಗುವ. ಬಾಯ್. ನೆಕ್ಸ್ಟ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರೆಡಿಯಾ? ರೆಡಿ. ವಿದ್ಯಾ ಅವರು ನೋಡಿ, ಕಾರಂತರು ಈಸ್ ಗೆಟ್ಟಿಂಗ್ ರೆಡಿ ದೇರ್. ನಮ್ಮ ರೂಮಿಂದ ವ್ಯೂ ತೋರಿಸ್ತೇವೆ ನೋಡಿ. ಓ ಮೈ ಗಾಡ್. ಈಗ ನಾವು ಅಲ್ಲೇ ಹೋಗೋದು. ಈಗ ನಾವು ಹೋಗೋದು ವರ್ಲ್ಡ್ ಫೇಮಸ್ ಪೆಟ್ರೋನಾಸ್ ಟ್ವಿನ್ ಟವರ್ಗೆ. ಬೈ ದ ವೇ, ಇದು ಟ್ರಿಪ್ಪು ನಾವೇ ಪ್ಲ್ಯಾನ್ ಮಾಡಿಕೊಂಡು ಬಂದಿರೋದು. ಸ್ವಲ್ಪ ಟೈಮ್ ತಗೊಂಡಿದ್ದೇವೆ ಎಲ್ಲ ಪ್ಲ್ಯಾನ್ ಮಾಡಲಿಕ್ಕೆ. ಆಲ್ ಥ್ಯಾಂಕ್ಸ್ ಟು ಗೂಗಲ್, ChatGPT, ಯೂಟ್ಯೂಬ್. ಒಂದಿಷ್ಟು ಜನ ಯೂಟ್ಯೂಬ್ ವ್ಲಾಗ್ ಮಾಡಿರ್ತಾರಲ್ಲ. ಜಿ ನಾವು ಈ ಟೈಮು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದಂತೆ. ನಮ್ಮ ಬೆಂಗಳೂರು ಟ್ರಾಫಿಕ್ ನೋಡಿದವರಿಗೆ ನಮ್ಗೆ ಇದೆಲ್ಲ ಒಂದು ಟ್ರಾಫಿಕ್ಕೇ ಅಲ್ಲ ಬಿಡಿ. ಈ ಪೆಟ್ರೋನಾಸ್ ಟ್ವಿನ್ ಟವರ್ಗೆ ಒಳಗಡೆ ಹೋಗ್ಲಿಕ್ಕೆ ಟಿಕೆಟ್ಸ್ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಪೇ ಮಾಡಬೇಕು. ಆಬ್ವಿಯಸ್ಲಿ ನಾವು ಮೊದಲೇ ಬುಕ್ ಮಾಡಿ ಬಂದಿದ್ದೇವೆ. ಈಗ ಸಮಯ ಬೆಳಿಗ್ಗೆ 8:30 ಆಗಿದೆ. ಇಲ್ಲಿ ಸೂರ್ಯ KLCC ಅಂತ ಒಂದು ಮಾಲ್ ಇದೆ. ಅದರ ಒಳಗಡೆ ಸರವಣ ಭವನ್ ಹೋಟೆಲ್ ಇದೆ. ನಮಗೆ ಇಂಡಿಯನ್ ಫುಡ್, ವೆಜ್ ಫುಡ್ ಅಂತಂದ್ರೆ ಮಲೇಷ್ಯಾದಲ್ಲಿ ಫೇಮಸ್ ಇರೋದು ಸರವಣ ಭವನ್. ಸೊ ಅಲ್ಲಿ ಹೋಗಿ ತಿಂದು ಹೋಗ್ತೇವೆ. 10 ಗಂಟೆಗೆ ಬುಕ್ ಮಾಡಿದ್ದೇನೆ ಸ್ಲಾಟ್ ಟ್ವಿನ್ ಟವರ್ದು. 9:45 ಅಲ್ಲಿ ಇರಬೇಕು. ಹೋಗೋ. Wow, we are entering Surya KLCC. Hi. ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದರೆ, ಸೂರ್ಯ KLCCಯಲ್ಲಿ ಸರವಣ ಭವನ್ ಕ್ಲೋಸ್ ಆಗಿದೆ. ಅವರೇನೋ ಕರೆಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಿರ್ಲಿಲ್ವಂತೆ ರಿಗಾರ್ಡಿಂಗ್ ದ ಟೈಮ್. ಸೊ ನಾವು ಸ್ಪೈಸ್ ಗೈಸ್ ಅಂತ ಒಂದು ರೆಸ್ಟೋರೆಂಟಲ್ಲಿ ತಿಂದ್ವಿ. ಅದೆರಡೇ ಇರೋದು, ಒಂದು ಸರವಣ ಭವನ, ಇನ್ನೊಂದು ಸ್ಪೈಸ್ ಗೈಸ್, ಇಂಡಿಯನ್ ರೆಸ್ಟೋರೆಂಟ್ಸ್ ಅಂದರೆ. ಈಗ ನಾವು ಪೆಟ್ರೋನಾಸ್ ಟ್ವಿನ್ ಟವರಿಗೆ ಹೋಗ್ತಾ ಇದ್ದೇವೆ. ಪೆಟ್ರೋನಾಸ್ ಬಗ್ಗೆ ಏನು ಗೊತ್ತುಂಟು? ಇದು ಒಂದು ಕಾಲದಲ್ಲಿ ವರ್ಲ್ಡ್ ಇದು ಟಾಲೆಸ್ಟ್ ಬಿಲ್ಡಿಂಗ್ ಆಗಿತ್ತು. ಈಗ ಮಲೇಷ್ಯಾದೇ ಟಾಲೆಸ್ಟ್ ಬಿಲ್ಡಿಂಗ್ ಅಲ್ಲ ಇದು, ಇದಕ್ಕಿಂತನೂ ದೊಡ್ಡದೆಲ್ಲ ಇದೆ. ಬಟ್ ಒಂದು ಕಾಲದಲ್ಲಿ ಇದೇ ಟಾಲೆಸ್ಟ್ ಬಿಲ್ಡಿಂಗ್ ಆಗಿತ್ತು. ಇದರ ಟಿಕೆಟ್ ಒಬ್ಬರಿಗೆ 127 ಇಲ್ಲಿಯ ಮಲೇಷಿಯನ್ ಕರೆನ್ಸಿ. ಸೀನಿಯರ್ ಸಿಟಿಸನ್ಸಿಗೆ ಸ್ವಲ್ಪ ಕಡಿಮೆ, 88 ಮಲೇಷಿಯನ್ ಕರೆನ್ಸಿ. ಈಗ ನಾವು ನಿಂತಿರೋದು 41ನೇ ಫ್ಲೋರಲ್ಲಿ. ಇದು ಓಪನ್ ಫಾರ್ ಪಬ್ಲಿಕ್ಕು. 10 ನಿಮಿಷ ಮಾತ್ರ ಬಿಡ್ತಾರೆ. 10 ನಿಮಿಷ ಆದಮೇಲೆ ವಾಪಸ್ ಕರೀತಾರೆ. 41ನೇ ಫ್ಲೋರಿಂದ ಹೇಗೆ ಕಾಣ್ತದೆ ನೋಡುವ. ವಾಹ್, ಅಲ್ಲಿ ಟ್ವಿನ್ ಟವರ್ ಅಂತ ಹೇಳ್ತಿದ್ನಲ್ಲ. ಸೊ ಇದೊಂದು ಟವರು, ಇದೊಂದು ಟವರು. ಈ ಎರಡೂ ಟವರ್ಗಳ ಕನೆಕ್ಟಿಂಗ್ ಬ್ರಿಡ್ಜ್ ಇದು.
ಇಲ್ಲಿ 10 ನಿಮಿಷ ನಾವಿರ್ಬೋದು. ಇದು ಕಾಣ್ತಿರೋದು ಸೂರ್ಯ KLCC, ಅದು ಮಾಲ್ ನಾವು ಹೋಗಿದ್ವಲ್ಲ. ಈಗ ನಾವು ಬಂದಿದ್ದೇವೆ ಈ ಪೆಟ್ರೋನಾಸ್ ಟ್ವಿನ್ ಟವರ್ನ ತುದಿ 86ನೇ ಫ್ಲೋರ್. ಈಗ ನೋಡಿದ್ರೆ ತಲೆಗೆ ಇರ್ರಂತಾಗ್ತದೆ. 15 ನಿಮಿಷ ಇಲ್ಲಿ ಕಾಲಾವಕಾಶ. 15 ನಿಮಿಷ ಆದ್ಮೇಲೆ ಹೊರಡಲೇಬೇಕು, ಯಾಕಂತಂದರೆ ಇನ್ನೊಂದು ಬ್ಯಾಚ್ ಬರ್ತದೆ. ಯಮ್ಮ ಏನು ಇದು, ಅದು ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆಯಲ್ಲ ಟ್ರಾಪಿಕಾನ ಇದ್ರು. ಇದು ಅಪೋಸಿಟ್ ಸೈಡಲ್ಲಿರುವ ಟ್ವಿನ್ ಟವರ್, ಅಂದರೆ ಟ್ವಿನ್ ಟವರ್ ಇದು ಇನ್ನೊಂದು ಟವರು, ನಾವು ಅಪೋಸಿಟ್ ಸೈಡಲ್ಲಿದ್ದೇವೆ. 41st ಫ್ಲೋರಲ್ಲಿ 41st ಫ್ಲೋರ್ ಯಾವುದು ಗೊತ್ತಾ ಬೇಸಿಕಲಿ, ಇಲ್ಲಿ 2 ಟವರ್ಗೆ ಒಂದು ಹೀಗೆ ಬ್ರಿಡ್ಜ್ ಇದೆಯಲ್ಲ, ಸ್ಕೈ ಬ್ರಿಡ್ಜ್. ಇಲ್ಲಿ ನಾವು ಒಂದು ಫೋಟೋ ತೊಗೊಂಡಿದ್ವಿ, ಅದೇ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಮಾಡ್ತಾ ಇತ್ತು. ಸೊ ಇಲ್ಲಿ ಅದನ್ನು ಪ್ರಿಂಟ್ ಮಾಡಿಸಿ ಕೊಡ್ತಾರೆ. ಇಲ್ಲಿ ನೋಡಿ, ನೈಸ್. ಇದ್ರ ಜೊತೆಗೆ ನಿಮಗೆ ಡಿಜಿಟಲ್ ಕಾಪಿ ಕೂಡ ಕೊಡ್ತಾರೆ. ಅದು 65 ಮಲೇಷಿಯನ್ ಕರೆನ್ಸಿ ಖರ್ಚಾಗ್ತದೆ, ಬಟ್ ಒಂದು ಒಳ್ಳೆ ಮೆಮೊರಿ. ಸೊ ದಿಸ್ ಈಸ್ 86th ಫ್ಲೋರ್, ಇದು 41st ಫ್ಲೋರ್. ಈಗ ನಾವು ಕೆಳಗೆ ಹೋಗ್ತೇವೆ. ಈಗ ನೆಕ್ಸ್ಟ್ ನಾವು KLCC ಅಕ್ವೇರಿಯಾಗೆ ಹೋಗ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ದಿಸ್ ಇಸ್ ಸಿಂಫನಿ ಲೇಕ್ ಆ್ಯಂಡ್ ಅದು ನಿಮ್ಗೆ ಕಾಣ್ತಾ ಇರೋದು ಇದೆಲ್ಲ KLCC ಪಾರ್ಕ್. ಈಗ ನಾವು ಅಕ್ವೇರಿಯಾಗೆ ಹೋಗ್ತೇವೆ. ನೀವು ಮಲೇಷ್ಯಾ ಟ್ರಿಪ್ ಮಾಡೋದಿದ್ರೆ ದೇರ್ ಇಸ್ ಅನ್ ಆ್ಯಪ್ ಕಾಲ್ಡ್ ಫ್ಲೂಕ್. ಆ ಆ್ಯಪಲ್ಲಿ ನಿಮಗೆ ಎಲ್ಲದರದ್ದು ಟಿಕೆಟ್ ಸಿಗ್ತದೆ. ಟ್ವಿನ್ ಟವರು, KL ಟವರು, ಈ ಅಕ್ವೇರಿಯಾ, ಇದರದ್ದೆಲ್ಲ ಟಿಕೆಟ್ ಸಿಗ್ತದೆ. ಅದರಲ್ಲಿ ಬುಕ್ ಮಾಡ್ಕೊಳ್ಳಿ. ನಿಮಗೆ ಆ್ಯಕ್ಚುಲಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಅದರಲ್ಲಿ ಸಿಗ್ತದೆ. ಒಂದು ಮಿಸ್ಟೇಕ್ ಮಾಡಿದೆ, ಸೂರ್ಯ KLCC ಅದರ ಕೆಳಗಡೆನೆ ಒಂದು ಅಂಡರ್ಗ್ರೌಂಡ್ ಪ್ಯಾಸೇಜ್ ಥರ ಇದೆ, AC. ನೀವು ಅದರಲ್ಲೇ ನಡ್ಕೊಂಡ್ ಬರ್ಬೋದು. ನಾವು ಹೊರಗಡೆಯಿಂದ ನಡ್ಕೊಂಡ್ ಬಂದೇವೆ ಬಿಸಿಲಲ್ಲಿ, ಅದೊಂದು ಮಿಸ್ಟೇಕ್ ಆಯ್ತು. ಒಳಗಡೆ ಬಂದ ಕೂಡಲೇ ಫೋಟೋಗೆಲ್ಲ ಪೋಸ್ ಕೇಳ್ತಾರೆ. ಸೊ ಕಾರಂತರು ಪೋಸ್ ಕೊಟ್ಟಿದ್ದೀರಾ? ಹಾಂ, ಪೋಸ್ ಕೊಟ್ಟಿದ್ದೀರಾ? ಸೂಪರ್. ಫುಲ್ AC. ಯಶೋದಮ್ಮ ಥರದಲ್ಲಿ ರಿಷಬ್ ಶೆಟ್ಟರ್ಗೆ ಅಟ್ಯಾಕ್ ಮಾಡಿದ್ದಿದೆ, ಕಾರ್ಡಲ್ಲಿ ಅಟ್ಯಾಕ್ ಮಾಡಿದ್ದು ಸೇಮ್ ತಾನೆ, ಇದೆ ತಾನೆ? ಹೌದು. ಫೀಡಿಂಗ್ ಶೆಡ್ಯೂಲ್ ಡೈಲಿ 11:15 ಮತ್ತು 4:15 ಅದನ್ನ ತೋರಿಸ್ತಾರೆ. ಹಂಗೆ ಮಾಡಿ ನಾವು ಬಂದದ್ದು ಲೇಟ್ ಆಯಿತು. ಇದೆಂತ ಕಸ ಅಲ್ಲ, ಇದು ಒಂದು ಮೀನಂತೆ, ನಂಗೆ ಗೊತ್ತೇ ಇರಲಿಲ್ಲ. ಈಗ ಝೂಮ್ ಔಟ್ ಮಾಡಿ ತೋರಿಸ್ತೇನೆ ನೋಡಿ, ಕಣ್ಣಿಗೂ ಕಾಣುವುದಿಲ್ಲ ಇದು. ಯಪ್ಪ ದೇವರೇ. ಇದು ಎಷ್ಟು ದೊಡ್ಡ ಅಕ್ವೇರಿಯಂ ಮಾರೆ, ನೋಡಿದಷ್ಟು ಮುಗಿತಾನೆ ಇಲ್ಲ. ವಾ, ಚೆನ್ನಾಗಿತ್ತು. ಅಕ್ವೇರಿ ಚೆನ್ನಾಗಿತ್ತಾ? ನೋಡಿದ್ಯಾ ಈ ಥರದ್ದು? ನೋಡಿದ್ದೆ, ಮುಂಬೈ. ಮುಂಬೈ. ನಾವು ಮೈಸೂರಲ್ಲಿ ಇದೇ ಥರದ್ದು ನೋಡಿದ್ವಿ, ಬಟ್ ಅಲ್ಲಿ ಶಾರ್ಕು ಸ್ಟಿಂಗ್ರೆ ಎಲ್ಲ ಇರಲಿಲ್ಲ. ಇದು ಹೊಸ ಎಕ್ಸ್ಪೀರಿಯನ್ಸ್. ಸಖತ್ತಾಗಿತ್ತು ಮಾತ್ರ ಅಲ್ಲ. ಓಕೆ, ಈಗ ಮಧ್ಯಾಹ್ನದ ಊಟ ಆಯಿತು. ಅಪ್ಪ ಅಮ್ಮ ಇಲ್ಲೇ ಕೂತಿದ್ದಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ ಅಂತ ಅವ್ರು ಅಲ್ಲಿ ಕೂತ್ಕೊಂಡಿದ್ದಾರೆ. ಬಟ್ ಎಲ್ಲದಕ್ಕಿಂತ ಮೇಯ್ನಾಗಿ ವಾಟ್ ಅ ವ್ಯೂ ಮ್ಯಾನ್, ಲವ್ಲಿ. ನಡೆದು ಯಶೋದಮ್ಮಂಗೆ ಸುಸ್ತಾಗಿದೆ, ವಿದ್ಯಾಗೆ ಸುಸ್ತಾಗಿದೆ, ಕಾರಂತರಿಗೆ ಸುಸ್ತಾಗಿದೆ, ಅವ್ರ ಮಾತೇ ಇಲ್ಲ. ಆಯ್ತು, ಈಗ ಒಂದು ಲೈಟಾಗಿ ಪರ್ಚೇಸ್ ಮಾಡಿ ವಿ ಆರ್ ಗೋಯಿಂಗ್ ಟು KL ಟವರ್. ನಮ್ಮ ಜರ್ನಿಗೆ ಸ್ಟಾರ್ಟ್ ಆಗಿದೆ KL ಟವರ್ ಕಡೆಗೆ. ಅರ್ಧ ಗಂಟೆ ಕಾದು 10 ನಿಮಿಷಗಳ ಪ್ರಯಾಣ. ಹೆಂಗೆ 10 ನಿಮಿಷ ಪ್ರಯಾಣಕ್ಕೆ ಅರ್ಧ ಗಂಟೆ ನಾವು ಕಾದಿದ್ದೇವೆ ಬರ್ತಾರೆ ಅಂತ. ಈಗ KL ಟವರಿಗೆ ಹೋಗುವ. ಸಂಜೆ 5:15 ಆಗಿದೆ. 5:40ಕ್ಕೆ ಅಲ್ಲಿ ರೀಚ್ ಆಗ್ತೇವೆ. ಒಂದು ಒಳ್ಳೆ ವ್ಯೂ ಸಿಗ್ತದೆ ಕೋಲಾಲಂಪುರ್ ಪೂರ್ತಿ ಸಿಟಿದು KL ಟವರಿಂದ. ಚಿಕ್ಕ ಮೆಟ್ರೋ ಅಲ್ಲಿ ಕಾಣ್ತಿರೋದೆ KL ಟವರ್. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. KL ಟವರ್ ಅಂದ್ರೆ ಅಂತ? ವೆರಿ ಗುಡ್. ಕರೆಕ್ಟ್. ನಾವು ಆಲ್ ಆಕ್ಸೆಸ್ ಟಿಕೆಟ್ ಬುಕ್ ಮಾಡಿರೋದು, ಅಂದರೆ ಸ್ಕೈ ಟೆರೆಸ್ ಮತ್ತು ಅಬ್ಸರ್ವೇಷನ್ ಡೆಕ್, ಇದು ಎರಡಕ್ಕೂ ಕೂಡ ಆಕ್ಸೆಸ್ ಇರುವಂಥ ಟಿಕೆಟನ್ನು ಕ್ಲೂಕಿಂದ ಬುಕ್ ಮಾಡಿರೋದು.
ಸಂಜೆ ಹೊತ್ತು ಸಿಕ್ಕಾಪಟ್ಟೆ ಚಂದ ಕಾಣ್ತದಂತೆ KL ಟವರ್. ಸೊ ಹೋಗುವ. ವಿ ಹ್ಯಾವ್ ರೀಚ್ ದಿ ಸ್ಕೈ ಟೆರೆಸ್ ಆಫ್ KL ಟವರ್. ಹಾ, ಎಂಥ ವ್ಯೂ ಮಾರೆ. ಹ್ಯಾಪಿ? ವೆರಿ ಹ್ಯಾಪಿ. ಸಖತ್ತಾಗಿದೆಯಾ? 20 ಮಲೇಷಿಯನ್ ಕರೆನ್ಸಿ ಡಮಾರ್. 20 ಅಂದರೆ ಇದೇನು ಗೊತ್ತುಂಟಾ, ಇಲ್ಲಿ ಇದೊಂದು ಈ ಗ್ಲಾಸ್ದು ಇದೆ, ಅಲ್ಲಿ ಹೋಗಿ ಕುತ್ಕೊಂಡು ಫೋಟೋ ತೆಗಿಲಿಕ್ಕೆ ನೀವು ಒಬ್ಬೊಬ್ಬರಿಗೆ 10 ಮಲೇಷಿಯನ್ ಕರೆನ್ಸಿ ಕೊಡಬೇಕು. ಅದು 45 ಸೆಕೆಂಡಿಗೆ, ಜಸ್ಟ್ 45 ಸೆಕೆಂಡಿಗೆ ಅಷ್ಟೇ. ಅವರು ಟೈಮರ್ ಆನ್ ಮಾಡ್ತಾರೆ. ಸೊ ನಾವು 45 ಸೆಕೆಂಡಲ್ಲಿ ಪಟ 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 ಅಂತ ಒಂದಿಷ್ಟು ಸೆಲ್ಫಿ ತೆಗೆದು ಈಗ ಬಂದಿದ್ದೇವೆ. ಸೆಲ್ಫಿ ನೋಡಿ ಯಸ್ ಐ ಆಮ್ ಹ್ಯಾಪಿ 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 ಅಲ್ಲ, ಚೆನ್ನಾಗಿ ಬಂತು. ಕತ್ತಲಾಗಿದೆ, ಸೂರ್ಯಾಸ್ತ ಆಗಿದೆ. ಇಲ್ಲಿ ಬೈದವೆ ಸೂರ್ಯಾಸ್ತ ಆಗೋದು 7:10 ಆಗ್ತದೆ ಆಯ್ತಾ, ನೈಟ್ ಸದ್ಯಕ್ಕೆ ನಾವಿರುವ ಟೈಮಿಗೆ. ಬೇರೆ ಟೈಮಲ್ಲಿ ನಂಗೆ ಗೊತ್ತಿಲ್ಲ. ಈಗ KL ಟವರ್ನ ಸ್ಕೈ ಟೆರೆಸ್ ಇಲ್ಲಿಂದ ಹೇಗೆ ಕಾಣ್ತದೆ ಕೋಲಾಲಂಪುರ ಅಂದರೆ ಹೀಗೆ ಕಾಣ್ತದೆ. ಇವಾಗ ಎಲ್ಲಿ ಹೋಗ್ಬೇಕು? ಈಗ ಊಟ ಮಾಡಿ ರೂಮಿಗೆ. ರಾಂಗ್. ಅಲ್ವಾ? ಈಗ ಅಬ್ಸರ್ವೇಷನ್ ಡೆಕ್ಕಿಗೆ ಹೋಗ್ಬೇಕು. ನಾವು ಇನ್ನು ಅಲ್ಲಿ ಹೋಗ್ಲಿಲ್ಲ, ಕೆಳಗಡೆ. KL ಟವರ್ ಬುಕ್ ಮಾಡೋರು ಸ್ಕೈ ಟೆರೆಸ್ ಇದು ಟಿಕೆಟ್ ಬುಕ್ ಮಾಡಿದರೆ ಸಾಕು. ನಮ್ಮ ಥರ ಅಬ್ಸರ್ವೇಷನ್ ಡೆಕ್ ಇದು ಟಿಕೆಟ್ ಬುಕ್ ಮಾಡಬೇಡಿ, ನಾಟ್ ವರ್ತ್. ಅಂದರೆ ಅದು ನೋಡಿದ ಮೇಲೆ ಇದು ಎಂಥದ್ದು ಇಲ್ವಾ? ಅಯ್ಯೋ, ಬರೀ ಅದರದ್ದು ಮಾತ್ರ ನಾನು ಟಿಕೆಟ್ ಬುಕ್ ಮಾಡಬೇಕಿತ್ತು. ಅದೇ ಅಷ್ಟು ವಾವ್ ನೋಡಿದ್ಮೇಲೆ ಇದು ನಿಮಗೆ ವಾವ್ ಅಂತ ಅನ್ಸೋದಿಲ್ಲ. ಯಾಕೆ ಅಂತಂದರೆ ನಿಮಗೆ ಈ ಥರ ಎಲ್ಲ ಕಂಬ 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 ಕಾಣ್ತದೆ. ಅಫ್ಕೋರ್ಸ್ ನಿಮಗೆ ಇಡೀ ಕೌಲಾಲಂಪುರ್ ಕಾಣ್ತದೆ, ಅದು ನಿಮಗೆ ಸ್ಕೈ ಟೆರೆಸಲ್ಲೂ ಕಾಣ್ತದೆ. ಇಲ್ಲಿಂದ ನೋಡ್ಬೇಕಂತೇನಿಲ್ಲ. ಇಲ್ಲಿ ನಿಮಗೆ ಜಾಸ್ತಿ ಈ ಥರ ಕಂಬಗಳು ಕಾಣೋದ್ರಿಂದಾಗಿ ಅಂಥ ಮಜಾ ಬರುವುದಿಲ್ಲ. ವಿದ್ಯಾನಿಗೆ ಮಜಾ ಬಂತ ಇದು? ಅಂದರೆ ಅಬ್ಸರ್ವೇಷನ್ ಡೆಕ್ ಇಲ್ಲ ಅಲ್ಲ, ಸ್ಕೈ ಟೆರೆಸ್ ಸಾಕು ಅಲ್ವಾ? ಇದಾನವಶ್ಯಕ. ಸುಮ್ಮನೆ ಗಣೇಶಂಗೆ ದುಡ್ಡು ಜಾಸ್ತಿ ಆಗಿದೆ. ಗೊತ್ತಿರ್ಲಿಲ್ಲಲ್ಲ. ಎಕ್ಸಾಕ್ಟ್ಲಿ, ನಮ್ಗೆ ಗೊತ್ತಿರಲಿಲ್ಲ. ಬೇಡ ಅಂತ ನಾವು ಸಜೆಸ್ಟ್ ಮಾಡೋದು ಏನಂತ, ಸ್ಕೈ ಟೆರೆಸ್ ಇಸ್ ಮೋರ್ ದೆನ್ ಇನಫ್. ಅಲ್ಲಿ ಎಷ್ಟೊತ್ತು ಬೇಕಾದ್ರೂ ಇರ್ಬೋದು, ಟೈಮ್ ಲಿಮಿಟ್ ಇಲ್ಲ. ಟ್ವಿನ್ ಟವರ್ ಅಲ್ಲಿ ಟೈಮ್ ಲಿಮಿಟ್ ಇದೆ. 41st ಫ್ಲೋರಲ್ಲಿ 10 ನಿಮಿಷ, ಮತ್ತೆ 86th ಫ್ಲೋರಲ್ಲಿ 15 ನಿಮಿಷ ಅಷ್ಟೇ, ಮುಗಿತು, ದಟ್ಸ್ ಇಟ್. ಇಲ್ಲಿ ಹಾಗಲ್ಲ, ಎಷ್ಟೊತ್ತು ಬೇಕಾದ್ರೆ ಇರ್ಬೋದು, ಯಾರು ಸಹ ಎಂತ ಸಹ ಕೇಳೋದಿಲ್ಲ. ಬನ್ನಿ, ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. KL ಟವರೆಲ್ಲ ನೋಡಿ ಆದಮೇಲೆ ಭಯಂಕರ ಹಸಿವಾಗ್ತಾ ಇತ್ತು. ಗ್ರ್ಯಾಬ್ ಬುಕ್ ಮಾಡಿಕೊಂಡು ನಾವು ಬಂದದ್ದು ಈಗ ಲಿಟಲ್ ಇಂಡಿಯಾಗೆ, ಬ್ರಿಕ್ ಫೀಲ್ಡ್ಸಲ್ಲಿ ಇರುವಂತಹ ಲಿಟಲ್ ಇಂಡಿಯಾ. ಇಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ ರೆಸ್ಟೋರೆಂಟ್ಸ್ ಉಂಟು. ನಮಗೆ ಸುಮಾರು ಜನ ಸಜೆಸ್ಟ್ ಮಾಡಿದರು ಬಾಂಬೆ ಟಾಕೀಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗಿ ಅಂತ. ರೆಸ್ಟೋರೆಂಟ್, ಪ್ಯೂರ್ ವೆಜ್ ರೆಸ್ಟೋರೆಂಟ್. ನಾವಂತೀಗ ಒಂದಿಷ್ಟು ಆರ್ಡರ್ ಮಾಡಿದ್ದೇವೆ. ಸಾರಿ ತಿಂದು ಮತ್ತೆ ರೂಮಿಗೆ ಹೋಗೋದು. ಎಸ್, ಈಗ ಸೂಪ್ ಎಲ್ಲ ಬಂದಿದೆ, ಕುಡಿಯುವ